ಹಾಯ್ ಹಲೋ ನಮಸ್ಕಾರ ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನನ್ನ ಆನಿವರ್ಸರಿ ವ್ಲಾಗ್ನ ನಿಮ್ಗಳ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯಿತು ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ, ಬಟ್ ಈಗಾಗಲೇ ನಾನು ಶಾರ್ಟ್ಸಲ್ಲಿ ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಿದ್ದೆ. ಬಟ್ ಡೀಟೇಲ್ ಆಗಿ ರೆಸಿಪಿ ಹಾಗೆ ಇವತ್ತಿನ ದಿನ ಏನೇನಾಯಿತು ಅನ್ನೋ ಪೂರ್ತಿ ಡೀಟೇಲ್ಸ್ನ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ನೀವೇನಾದರೂ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಮರಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮೆಲ್ಲರ ಕಾಮೆಂಟ್ಸ್ನ ಕೂಡ ಓದ್ತಾನೆ ಇರ್ತೀನಿ. ಸ್ಪೆಷಲಿ ಶಾರ್ಟ್ಸ್ಗಳಲ್ಲಿ ತುಂಬ ಕಾಮೆಂಟ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೆಲವು ರೆಸಿಪೀಸ್ನ ಕೂಡ ಶೂಟ್ ಮಾಡಿದ್ದೆ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಪ್ರಾನ್ಸ್ ಬಿರಿಯಾನಿ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಅವ್ರಿಗೋಸ್ಕರ ಪ್ರಾನ್ಸ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಆ್ಯಂಡ್ ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಮೊದಲು ಪ್ರಾನ್ಸ್ ಬಿರಿಯಾನಿಗೆ ಬೇಕಾಗಿರೋಂಥ ಪುಡಿನ ಮಾಡ್ಕೋತಾ ಇದ್ದೀನಿ. ಒಂದು ಬಾಣಲಿನ ಬಿಸಿ ಮಾಡಿ ಅದಾದಮೇಲೆ ನಾನು ಮಸಾಲ ಐಟಮ್ಸ್ ಏನೇನಿದೆಯೋ ಅದನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಥರ ಮಾಡ್ತಾ ಇದ್ದೀನಿ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಹಾಗೆ ಇದ್ರ ಸ್ಪೆಸಿಫಿಕ್ ಮೆಷರ್ಮೆಂಟ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ, ನೀವು ಅದನ್ನು ಕೂಡ ಚೆಕ್ ಮಾಡಿ. ಹಾಗೆ ಪಕ್ಕದಲ್ಲಿ ನಾನು ಪ್ರಾನ್ಸ್ನ ಕೂಡ ಬೇಯಿಸ್ಕೊತಾ ಇದ್ದೀನಿ. ನೀರನ್ನ ಬಿಸಿ ಮಾಡಿ ಅದಾದಮೇಲೆ ಪ್ರಾನ್ಸ್ನ ಅದಕ್ಕೆ ಹಾಕಿ ಕ್ಯಾಪ್ನ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ತಾ ಇದ್ದೀನಿ. ಅಷ್ಟರಲ್ಲಿ ಬಿರಿಯಾನಿ ಮಸಾಲೆಗೆ ನಾನು ಏನೇನು ಡ್ರೈ ರೋಸ್ಟ್ ಮಾಡ್ತಿದ್ದೋ ಅದು ಕೂಡ ರೆಡಿ ಆಗಿದೆ. ಸೊ ಅದು ಸ್ವಲ್ಪ ತಣ್ಣಗಾಗೋಕ್ಕೆ ಇಡ್ತಾ ಇದ್ದೀನಿ. ಇದನ್ನು ಬಿಸಿನಲ್ಲೇ ರುಬ್ಬಕ್ಕೆ ಹೋಗಬೇಡಿ, ಸ್ವಲ್ಪ ಹೊತ್ತು ತಣ್ಣಗಾಗಲಿ, ಅದಾದಮೇಲೆ ರುಬ್ಬಿ. ಆ್ಯಂಡ್ ಪ್ರಾನ್ಸ್ಗೆ ಬೇಯಕ್ಕೆ ನಾನು ಏನು ಇಟ್ಟಿದ್ದೆ ಅದಕ್ಕೆ ಒಂದು ಚಕ್ಕೆ ಹಾಗೆ 2 ಏಲಕ್ಕಿ ಕೂಡ ಹಾಕಿದ್ದೀನಿ. ಇದ್ರ ಜೊತೆಗೆ 1 ಸ್ಪೂನ್ ಲೆಮನ್ ಜ್ಯೂಸ್ನ ಕೂಡ ಆ್ಯಡ್ ಮಾಡಿ ಅದನ್ನ ಬಾಯ್ಲ್ ಮಾಡ್ತಾ ಇದ್ದೀನಿ. ಹಾಗೆ ಮಸಾಲ ಐಟಮ್ಸ್ ತಣ್ಣಗಾದ್ಮೇಲೆ ಅದನ್ನು ಕೂಡ ಗ್ರೈಂಡ್ ಮಾಡಿ ಒಂದು ಫೈನ್ ಪೌಡರ್ ಥರ ಮಾಡಿದ್ದೀನಿ. ಇದ್ರ ಜೊತೆಗೆ ಪ್ರಾನ್ಸ್ ಕೂಡ ಚೆನ್ನಾಗಿ ಬೆಂದಿದೆ. ಪ್ರಾನ್ಸ್ ತುಂಬ ಬೇಗನೆ ಬೇಯುತ್ತೆ, ಸೊ ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ. ನೆಕ್ಸ್ಟ್ ಈಗ ಪ್ರಾನ್ಸ್ ಮಸಾಲ ಮಾಡ್ಕೊಂಬಿಡೋಣ. ಸೊ ಈ ರೆಸಿಪಿನಲ್ಲಿ ರೈಸ್ನ ಸಪ್ರೇಟಾಗಿ ಕುಕ್ ಮಾಡ್ತೀವಿ, ಹಾಗೆ ಪ್ರಾನ್ಸ್ನ ಸಪ್ರೇಟಾಗಿ ಕುಕ್ ಮಾಡ್ತೀವಿ. ಸೊ ಮೊದಲು ನಾನಿಲ್ಲಿ ಪ್ರಾನ್ಸ್ನ ಮಾಡ್ತಾ ಇದ್ದೀನಿ. ಬಾಣಲಿಗೆ ಸ್ವಲ್ಪ ತುಪ್ಪ ಹಾಗೆ ಎಣ್ಣೆನ ಹಾಕಿ ತುಂಬ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಪ್ರಾನ್ಸ್ ಕೂಡ ಚೆನ್ನಾಗಿ ಬೆಂದಿತ್ತು, ಸೊ ಅದನ್ನು ಕೂಡ ಎತ್ತಿ ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಹಾಗೆ ಪ್ರಾನ್ಸ್ ಬೇಯಿಸಿರುವಂಥ ಈ ನೀರನ್ನ ಅದೇ ರೀತಿ ಇಟ್ಕೊಂಡಿರಿ, ಯಾಕೆಂದರೆ ರೈಸ್ ಮಾಡೋದಕ್ಕೆ ನಾವು ಇದೇ ನೀರನ್ನ ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ನೀರನ್ನ ಚೆಲ್ಲಬೇಡಿ. ನಿಮ್ಗೇನಾದರೂ ಪ್ರಾನ್ಸ್ ಅಥವಾ ಸೀ ಫುಡ್ ಇಷ್ಟ ಆದರೆ ಐ ಆಮ್ ಶೋರ್ ನಿಮ್ಗೆ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಇದನ್ನಂತೂ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ಯಾವಾಗಲೂ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಸೊ ಪ್ರಾನ್ಸ್ ಇಸ್ ರೆಡಿ. ಇದಾದಮೇಲೆ ಆನಿಯನ್ ಕೂಡ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನೆಕ್ಸ್ಟ್ ನಾನು 1.5 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಹಾಗೆ ಆದಷ್ಟು ರೆಡಿಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡಬೇಡಿ. ಫ್ರೆಶ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೆಯಲ್ಲೇ ಮಾಡಿರ್ತೀವಲ್ಲ ಅದನ್ನ ಯೂಸ್ ಮಾಡಿ. ಐ ಥಿಂಕ್ ಅದು ಕೂಡ ತುಂಬ ಚೆನ್ನಾಗಿರೋಂಥ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಇದಾದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಅರಿಶಿನ ಪೌಡರ್, ಚಿಲ್ಲಿ ಪೌಡರ್ ಹಾಗೆ ಸಾಲ್ಟ್ ಹಾಕ್ತಾ ಇದ್ದೀನಿ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮೆಷರ್ಮೆಂಟ್ಸ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ಪ್ರಾಪರ್ ಮೆಷರ್ಮೆಂಟ್ಸ್ ಹಾಗೆ ಪೂರ್ತಿ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇರುತ್ತೆ. ನಾನು ಇಲ್ಲಿ ರೆಸಿಪಿನ ಮಾತ್ರ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಆಲ್ಮೋಸ್ಟ್ 1 ಇಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಕೂಡ ಹಾಕ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಆ್ಯಂಡ್ ಇದನ್ನು ಮಾತ್ರ ಸ್ಕಿಪ್ ಮಾಡಲೇಬೇಡಿ. ಸ್ಪೆಷಲಿ ಫಿಶ್, ಪ್ರಾನ್ಸ್ ಎಲ್ಲ ಮಾಡಿದಾಗ ಕರ್ಬೇವಿನ ಸೊಪ್ಪು ಅಂತೂ ತುಂಬಾ ಚೆನ್ನಾಗಿರುವಂಥ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾನೀಗ ಆಲ್ಮೋಸ್ಟ್ ಒಂದು 6 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಉದ್ದುದಕ್ಕೆ ಹೆಚ್ಚಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಅಗೇನ್ ನಿಮ್ಗೇನಾದ್ರು ಖಾರ ಕಮ್ಮಿ ಬೇಕಿದ್ದರೆ ಅದ್ರ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಅದನ್ನ ಫ್ರೈ ಮಾಡಿ ಆದಮೇಲೆ ನಾನು 1 ಟೊಮ್ಯಾಟೋನ ಪ್ಯೂರಿ ಮಾಡ್ಕೊಂಡಿದ್ದೆ. ಸೊ ಟೊಮ್ಯಾಟೊ ಪ್ಯೂರಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ನಾನು ಆ್ಯಡ್ ಮಾಡ್ತಿರೋ ಪುಡಿ, ನಾವು ಮೊದಲು ಏನು ಮಸಾಲಾನ ಫ್ರೈ ಮಾಡಿ ಪುಡಿ ಮಾಡಿದ್ವಲ್ಲ, ಸೊ 2 ಸ್ಪೂನ್ನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಬೆಂದಿರೋಂಥ ಪ್ರಾನ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗತ್ತೆ. ನಾನು ಇವತ್ತು ಮಾಡ್ತಿರೋದು ಪ್ರಾನ್ಸ್ ಫ್ರೈ ಪೀಸ್ ಬಿರಿಯಾನಿ, ಹಾಗಾಗಿ ತುಂಬ ಚೆನ್ನಾಗಿ ಇದನ್ನ ಫ್ರೈ ಕೂಡ ಮಾಡಬೇಕು. ಹಾಗೆ ಪುಡಿನ ನೀವು ಫ್ರೈ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಈ ಥರ ಆ್ಯಡ್ ಮಾಡಿಕೊಂಡು ನಿಮ್ಗೆ ಎಷ್ಟು ಖಾರ ಬೇಕೋ ಅದ್ರ ತಕ್ಕಂತೆ ಯೂಸ್ ಮಾಡ್ಬೋದು. ನಮ್ಮನೇಲಿ ಎಲ್ಲರಿಗೂ ಖಾರ ಜಾಸ್ತಿ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಖಾರನೇ ಮಾಡಿದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ಪೂರ್ತಿ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇದರೊಂದಿಗೆ ಪ್ರಾನ್ಸ್ ಮಸಾಲ ರೆಡಿಯಾಗಿದೆ. ನೆಕ್ಸ್ಟ್ ಈಗ ರೈಸ್ ಮಾಡೋದಕ್ಕೆ ಸ್ವಲ್ಪ ತುಪ್ಪ, ಎಣ್ಣೆ 2 ಹಾಕಿ ಮಸಾಲ ಐಟಮ್ಸ್ ಕೂಡ ಹಾಕಿದ್ದೀನಿ. ಅದಾದಮೇಲೆ ಸುಮಾರು ಒಂದು 10 ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಇವತ್ತು ಗುಲಾಬ್ ಜಾಮೂನ್ ಕೂಡ ಮಾಡ್ತಾ ಇದ್ದೀನಿ. ಸೊ ಪಕ್ಕದಲ್ಲಿ ಅದನ್ನು ಕೂಡ ಶೂಟ್ ಮಾಡಿ ಹಾಗೆ ನಿಮಗೆ ತೋರಿಸ್ದೆ. ನೆಕ್ಸ್ಟ್ ನಾನು ಇದಕ್ಕೆ 1 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಪ್ರಾನ್ಸ್ನ ಬೇಯಿಸ್ಕೊಂಡಿದ್ವಲ್ಲ, ಸೊ ಅದೇ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಈ ನೀರು ತುಂಬಾ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಬಿರಿಯಾನಿ ರೈಸ್ಗೆ. ಇದ್ರ ಜೊತೆಗೆ 1 ಸ್ಪೂನ್ ಅಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ರೈಸ್ ಸ್ವಲ್ಪ ಉಡುಡಿಯಾಗಿ ಬರಲಿ ಅಂತ. ನೀವು ಇದನ್ನು ಕುಕ್ಕರಲ್ಲಿ ಮಾಡೋ ನೆಸೆಸಿಟಿ ಇರಲ್ಲ. ಬಿರಿಯಾನಿ ರೈಸ್ನ ನೀವು ಒಂದು ಪಾತ್ರೆಯಲ್ಲಿ ಕೂಡ ಮಾಡ್ಬೋದು. ಆದರೆ ನನಗೆ ಪಾತ್ರೆನಲ್ಲಿ ಮಾಡೋದಕ್ಕಿಂತ ಕುಕ್ಕರಲ್ಲಿ ಮಾಡೋದು ಸ್ವಲ್ಪ ಕನ್ವೀನಿಯೆಂಟ್ ಅನಿಸುತ್ತೆ. ಅದೇ ರೀಸನಿಂದ ಇವತ್ತು ಕುಕ್ಕರಲ್ಲೇ ವಿಜಲ್ ಹಾಕ್ಸ್ತೀನಿ. ನಾನು ಜಸ್ಟ್ 1 ವಿಜಲ್ ಮಾತ್ರ ಹಾಕ್ಸಿದ್ದೆ. ಇದ್ರ ಜೊತೆಗೆ ಎಲ್ಲರ ಫೇವ್ರೆಟ್ ಗುಲಾಬ್ ಜಾಮೂನ್ ಕೂಡ ಮಾಡ್ತಾ ಇದ್ದೀನಿ. ರೆಡಿಮೇಡ್ MTR ಪೌಡರ್ನ ಯೂಸ್ ಮಾಡಿರೋದು, ಹಾಗಾಗಿ ಯಾವುದೇ ಥರದ ರೆಸಿಪಿನ ತೋರಿಸ್ತಾ ಇಲ್ಲ. ರೈಸ್
ಕೂಡ ರೆಡಿ ಆಗಿದೆ. ಈಗ ನಾವು ನಾನು ರೈಸ್ನ ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೊ ರೈಸ್ನ ಸಪ್ರೇಟಾಗಿ ಕುಕ್ ಮಾಡಿದ್ದೀವಿ, ಪ್ರಾನ್ಸ್ ಮಸಾಲಾನ ಸಪ್ರೇಟಾಗಿ ಕುಕ್ ಮಾಡಿದ್ದೀವಿ. ಸೊ ಎರಡನ್ನೂ ಸ್ವಲ್ಪ ಮಿಕ್ಸ್ ಮಾಡಬೇಕಾಗತ್ತೆ. ನೀವು ಪೂರ್ತಿ ಒಂದೇ ಸಲ ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ಸರ್ವ್ ಮಾಡಬೇಕಾದ್ರೆ ಸಪ್ರೇಟಾಗಿ ಕೂಡ ಸರ್ವ್ ಮಾಡ್ಬೋದು. ಆದರೆ ನನಗೆ ಮಿಕ್ಸ್ ಮಾಡಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಅದೇ ರೀಸನಿಂದ ನಾನು ಪೂರ್ತಿ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಇವತ್ತಂತೂ ಈ ಬಿರಿಯಾನಿ ತುಂಬಾ ಚೆನ್ನಾಗಿ ಬಂದಿತ್ತು. ಇದನ್ನ ಆಫೀಸಿಗೆ ಕೂಡ ತೊಗೊಂಡು ಹೋಗಿದ್ದೆ ಆ್ಯಂಡ್ ಅಲ್ಲೂ ಕೂಡ ಎಲ್ಲರೂ ಇದನ್ನ ತುಂಬಾ ಇಷ್ಟಪಟ್ಟರು. ಆ್ಯಂಡ್ ನನ್ನ ಹಸ್ಬೆಂಡ್ಸ್ ಮೋಸ್ಟ್ ಫೇವ್ರೆಟ್ ರೆಸಿಪಿ, ಆ್ಯನಿವರ್ಸರಿ ಇದ್ದಿದ್ದರಿಂದ ಅವ್ರಿಗೇನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಹೇಳಿ ಇವತ್ತು ನಾನು ಪ್ರಾನ್ಸ್ ಬಿರಿಯಾನಿನ ಮಾಡಿದ್ದೆ. ಅದಾದಮೇಲೆ ಮನೆಯಲ್ಲಿ ಎಲ್ಲ ಅಡುಗೆ ಕೆಲಸ ಮುಗಿಸಿ ಇವತ್ತು ಆಫೀಸಿಗೆ ಕೂಡ ಬಂದಿದ್ದೀನಿ. ಏಕೆಂದರೆ ನೆಕ್ಸ್ಟ್ ವೀಕ್ ನನಗೆ ಫ್ಯಾಮಿಲಿ ವೆಡ್ಡಿಂಗ್ ಇದೆ, ಅದಕ್ಕೆ ಅಂತ ನಾನು ಲೀವ್ಸ್ನ ತೊಗೊಂಡಿದ್ದೀನಿ. ಅದೇ ರೀಸನಿಂದ ನಾನು ಆ್ಯನಿವರ್ಸರಿ ದಿವಸ ಲೀವ್ಸ್ನ ತೊಗೊಳಕ್ಕಾಗಿರಲಿಲ್ಲ. ಆ್ಯಂಡ್ ಇಲ್ಲಿ ಕೂಡ ಎಲ್ಲರಿಗೂ ಗುಲಾಬ್ ಜಾಮೂನ್ ಹಾಗೆ ಸ್ವಲ್ಪ ಪ್ರಾನ್ಸ್ ಬಿರಿಯಾನಿ ಕೂಡ ತಂದಿದೆ. ಎಲ್ಲರೂ ಟೇಸ್ಟ್ ಮಾಡಿ ಹೇಳ್ತಾ ಇದ್ದಾರೆ ಯಾವ ಥರ ಇದೆ ಅಂತ. ಆ್ಯಂಡ್ ನನ್ನ ಟೀಮಲ್ಲಿ ಎಲ್ಲರಿಗೂ ನಾನು ಮಾಡೋ ಅಡುಗೆ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಎಂಜಾಯ್ ಮಾಡ್ಕೊಂಡು ಕೂಡ ತಿಂತಾರೆ. ಎಲ್ಲರಿಗೂ ಜಾಮೂನ್ ಅಂತೂ ಯಾವಾಗಲೂ ಇಷ್ಟ ಆಗೇ ಆಗುತ್ತೆ, ಏಕೆಂದರೆ ನಾನು ತುಂಬ ಸಲ ಜಾಮೂನ ಈಗಾಗಲೇ ಆಫೀಸಿಗೆ ಮಾಡ್ಕೊಂಡು ಹೋಗಿದ್ದೀನಿ. ಆದರೆ ಪ್ರಾನ್ಸ್ ಬಿರಿಯಾನಿ ಇದೆ ಫಸ್ಟ್ ಟೈಮ್ ನಾನು ತೊಗೊಂಡು ಹೋಗಿದ್ದು, ಅದು ಕೂಡ ಇವರೆಲ್ಲರಿಗೂ ತುಂಬಾ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ಎಲ್ಲರೂ ಹೇಳ್ತಾ ಇದ್ರು ಬೇರೆ ಒಂದ್ಸಲಿ ನಮಗೆ ಸಪ್ರೇಟಾಗಿ ಮಾಡ್ಕೊಂಡ್ಬನ್ನಿ ಅಂತ. ಸೊ ಪ್ರಾಬ್ಲಿ ಇದೇ ತಿಂಗಳಲ್ಲಿ ಯಾವಾಗಲಾರು ಅವ್ರುಗಳಿಗೆ ನಾನು ಸಪ್ರೇಟಾಗಿ ಮಾಡ್ಕೊಂಡು ಕೂಡ ತೊಗೊಂಡು ಹೋಗ್ತೀನಿ. ಆ್ಯಂಡ್ ಐ ಲವ್ ಕುಕಿಂಗ್. ನನಗೆ ಎಲ್ಲರಿಗೂ ಅಡುಗೆ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಹಾಗೆ ಇದೇ ರೀಸನಿಂದ ನಾನು ಕೂಡ ಡೈಲಿ ಇಷ್ಟೊಂದು ಅಡುಗೆಗಳನ್ನ ಮಾಡ್ತೀನಿ. ತುಂಬ ಜನ ಕೇಳ್ತಾ ಇರ್ತೀರಾ ಹೇಗೆ ಇಷ್ಟೊಂದು ಥರದ ಅಡುಗೆಗಳನ್ನೆಲ್ಲ ಮಾಡ್ತೀರಾ ಅಂತ. ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಯಾರು ಬೇಕಾದರೂ ಅಡುಗೆ ಮಾಡ್ಬೋದು. ಅಡುಗೆ ಮಾಡೋಕ್ಕೆ ಬರ್ತಿದ್ದೀನಿ ನಾನು ಇವತ್ತು ಇಷ್ಟೆಲ್ಲ ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ ಯಾರು ಬೇಕಾದರೂ ಅಡುಗೆ ಮಾಡ್ಬೋದು, ಆದರೆ ಕರೆಕ್ಟಾಗಿರೋಂಥ ಇಂಟ್ರೆಸ್ಟ್ ಇರಬೇಕು ಅಷ್ಟೇ. ಇದ್ರ ಜೊತೆಗೆ ವೆಡ್ಡಿಂಗಿಗೆ ನಾನು ನೇಲ್ಸ್ ಕೂಡ ಮಾಡಿಸ್ಬೇಕಿತ್ತು, ಹಾಗಾಗಿ ಪ್ರತಿಮನ್ನ ಆಫೀಸ್ ಹತ್ರ ಬರೋಕ್ಕೆ ಹೇಳಿದ್ದೆ. ಮಳೆ ಕೂಡ ಸಿಕ್ಕಾಪಟ್ಟೆ ಬರ್ತಾಯಿತ್ತು ಇವತ್ತು. ಸೊ ಆಫೀಸಲ್ಲಿ ಟೈಮ್ ಸಿಕ್ತು, ಅದೇ ಗ್ಯಾಪಲ್ಲಿ ಹೋಗಿ ನೇಲ್ಸ್ ಕೂಡ ಮಾಡಿಸ್ಕೊಂಡು ವಾಪಸ್ ಮನೆಗೆ ಬಂದೆ. ತುಂಬ ದಿನ ಆದಮೇಲೆ ಪ್ರತಿಮನ್ ಕೂಡ ಮೀಟ್ ಮಾಡಿದ್ದು, ಸ್ವಲ್ಪ ಹೊತ್ತು ಅವಳ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಿ ಇದಾದಮೇಲೆ ವಾಪಸ್ ಸಂಜೆ ಮನೆಗೆ ಬಂದೆ. ಹಾಗೆ ನೀವುಗಳು ತುಂಬ ಜನ ಕೇಳಿದ್ರಿ ನನ್ನ ಲಾಸ್ಟ್ ಒಂದು ಶಾರ್ಟ್ಸ್ ಹಾಕಿದಾಗ ವೆಡ್ಡಿಂಗ್ ಆಲ್ಬಮ್ಸು ಕೆಲವು ಫೋಟೋಸ್ನ ಶೇರ್ ಮಾಡಿ ಅಂತ. ಐ ಥಿಂಕ್ ದಿಸ್ ಇಸ್ ದ ರೈಟ್ ಒಕೇಶನ್, ಏಕೆಂದರೆ ಸದ್ಯಕ್ಕೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇದೆ. ನನ್ನ ಲೈಫ್ನ ಕೆಲವು ಸ್ಪೆಷಲ್ ಮೂಮೆಂಟ್ಸ್ನ ಕೂಡ ನಿಮ್ಮ ಜೊತೆ ಈ ವ್ಲಾಗಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಈಗ 9 years ಆಗಿದೆ ನಾವು ಮದುವೆ ಆಗಿ. ಆ್ಯಂಡ್ ಐ ಗಾಟ್ ಮ್ಯಾರಿಡ್ ಎಟ್ ಅ ವೆರಿ ಯಂಗ್ ಏಜ್. ಸೊ ಅವಾಗ ಇಷ್ಟೊಂದು ಮೆಚುರಿಟಿ ಇರಲಿಲ್ಲ, ಅಥವಾ ಮೈ ವೇ ಆಫ್ ಥಿಂಕಿಂಗ್ ವಾಸ್ ಆಲ್ಸೋ ನಾಟ್ ಲೈಕ್ ದಿಸ್. ಖಂಡಿತವಾಗ್ಲೂ ಐ ಥಿಂಕ್ ಮೈ ಹಸ್ಬೆಂಡ್ ಇಸ್ ಹೆಲ್ಪ್ ಮೀ ಬಿಲ್ಡ್ ದಟ್ ರಿಲೇಷನ್ಶಿಪ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ನೀವೀಗ ನೋಡ್ತಾ ಇರೋದು ನನ್ನ ವೆಡ್ಡಿಂಗ್ ಪಿಕ್ಚರ್ಸ್. ಈ ಫೋಟೋಸ್ ಎಲ್ಲ May 3rd, 2015 ತೆಗೆದಿರೋಂಥ ಫೋಟೋಸ್. ತುಂಬ ದಿನ ಆದಮೇಲೆ ನಾನು ಕೂಡ ಆಲ್ಬಮ್ನ ಆಚೆ ತೆಗೆದು ನಿಮ್ಗಳಿಗೆ ತೋರಿಸ್ತಾ ಐ ವಾಸ್ ಆಲ್ಸೋ ರಿವಿಸಿಟಿಂಗ್ ಆಲ್ ದಿಸ್ ಮೆಮೊರೀಸ್. ಐ ಥಿಂಕ್ ಎಷ್ಟು ಬೇಗ 9 ವರ್ಷ ಆಗೋಯ್ತು ಅನ್ನಿಸ್ತಾ ಇದೆ ಫೋಟೋಸ್ನ ನೋಡಬೇಕಾದ್ರೆ. ಹಾಗೆ ಮದುವೆ ಟೈಮಲ್ಲಿ ನಾನು ಸಿಕ್ಕಾಪಟ್ಟೆ ಸಣ್ಣ ಇದೆ. ಐ ಥಿಂಕ್ ಫೋಟೋಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ನಾನು ಎಷ್ಟು ವೆಯ್ಟ್ ಗೇನ್ ಆಗಿದ್ದೀನಿ ಅಂತ. ಮಗು ಆಗೋ ತನಕ ಖಂಡಿತವಾಗ್ಲೂ ನನಗೆ ಈ ಪ್ರಾಬ್ಲಮ್ ಇರಲಿಲ್ಲ. ಐ ಥಿಂಕ್ ಪೋಸ್ಟ್ ಡೆಲಿವರಿ ಹಾಗೆ ನನಗೆ ಒಂದ್ಸಲಿ ಕೋವಿಡ್ ಕೂಡ ಆಗಿತ್ತು. ಅದಾದಮೇಲೆ ನನಗೆ ಸಿಕ್ಕಾಪಟ್ಟೆ ವೇಟ್ ಗೇನ್ ಇಶ್ಯೂಸ್ ಆಯಿತು. ಹಾಗೆ ಕೆಲವು ವೆರಿ ಸ್ಪೆಷಲ್ ಪಿಕ್ಚರ್ಸ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಐ ಥಿಂಕ್ ಇದು ಧಾರೆ ಮುಂಚೆ ತೆಗೆದಂಥ ಫೋಟೋಸ್. ಆ್ಯಂಡ್ ದಿಸ್ ಇಸ್ ಅ ವೆರಿ ವೆರಿ ಸ್ಪೆಷಲ್ ಪೇಜ್ ನನ್ನ ಆಲ್ಬಮಲ್ಲಿ. ಇದು ನಮ್ಮ ಅಮ್ಮನ ಮದುವೆ ಫೋಟೋಸ್. ಸೊ ಆ ಫೋಟೋಸ್ನ ಕೂಡ ನಾನು ಮರ್ಜ್ ಮಾಡಿ ಹಾಕ್ಸಿದ್ದೆ. ಆ್ಯಂಡ್ ಅವರು ವೈಟ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಅವ್ರ ಮದುವೆಗೆ ಸ್ಯಾರಿನ ಹಾಕಿದ್ರು. ಅದೇ ಕಾಂಬಿನೇಷನಲ್ಲಿ ನಾನು ಕೂಡ ನನ್ನ ಮದುವೆಗೆ ಸ್ಯಾರಿ ಹಾಕಬೇಕು ಅಂತ ಅದೇ ಕಾಂಬಿನೇಷನಲ್ಲಿ ಇರುವಂಥ ಸ್ಯಾರಿನ ನಾನು ಪರ್ಚೇಸ್ ಮಾಡಿದ್ದೆ. ಈ ಫೋಟೋಸ್ ಎಲ್ಲ ಯಾವ ಥರ ಇದೆ ಅಂತ ನೀವು ಕೂಡ ನನಗೆ ಕಾಮೆಂಟ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಥಿಂಕ್ ಈಗಿನ ಟ್ರೆಂಡ್ಗೂ 10 ವರ್ಷದ ಹಿಂದೆ ಇದ್ದ ಟ್ರೆಂಡ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಡೆಫಿನೆಟಾಗಿ ಕೆಲವು ಸಲ ನನ್ನ ಫೋಟೋಸ್ನ ನಾನೇ ನೋಡಿದಾಗ ಈ ಥರ ಫೋಟೋಸ್ ತೆಗೆಸ್ಕೊತಿದ್ವ ಅಂತ ನಗು ಬರುತ್ತೆ. ಬಟ್ ಎಸ್, ಐ ಥಿಂಕ್ ಇಟ್ಸ್ ಸ್ಟಿಲ್ ಅ ಪಾರ್ಟ್ ಆಫ್ ಮೆಮೊರಿ ಅಲ್ಲ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರೋದು ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರು. ಸೊ ಇದು ತಾಳಿ ಕಟ್ಟೋ ಟೈಮಲ್ಲಿ ತೆಗೆದಿರೋವಂಥ ಫೋಟೋ, ಅ ವೆರಿ ವೆರಿ ಸ್ಪೆಷಲ್ ಮೂಮೆಂಟ್. ಹಾಗೆ ಇದ್ರ ಜೊತೆಗೆ ನನ್ನ ಕೆಲವು ಫ್ಯಾಮಿಲಿ ಮೆಂಬರ್ಸ್ನ ಕೂಡ ಈ ಆಲ್ಬಮ್ ಫೋಟೋಸ್ಗಳಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಯಾರ್ಯಾರು ಫೋಟೋಸ್ ಅವೈಲಬಲ್ ಇದೆಯೋ ಅವ್ರನ್ನೆಲ್ಲ ತೋರಿಸ್ತೀನಿ. ಬಟ್ ವೆಡ್ಡಿಂಗ್ ಸೀರೀಸ್ ಆಫ್ ವ್ಲಾಗ್ನ ಕೂಡ ಇದಾದ್ಮೇಲೆ ಅಪ್ಲೋಡ್ ಮಾಡ್ತೀನಿ. ಸೊ ಅದ್ರಲ್ಲಿ ಕೂಡ ನೀವು ನನ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ನೋಡ್ಬೋದು. ಹಾಗೆ ತುಂಬ ಜನ ನನ್ನ ಅತ್ತೆ ಮಾವನ್ ಕೂಡ ಕೇಳ್ತಾ ಇದ್ರಿ. ಆ ವ್ಲಾಗಲ್ಲಿ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರೋದು ದಿಸ್ ಇಸ್ ಮೈ ಫಾದರ್. ಇದಾದಮೇಲೆ ಇಲ್ಲಿ ನಮ್ಮ ದೊಡ್ಡಪ್ಪ ಇದ್ದಾರೆ. ಹಾಗೆ ಇದು ಶೀಸ್ ಮೈ ಸಿಸ್ಟರ್ ಆ್ಯಂಡ್ ಆಲ್ಸೋ ಮೈ ಕೋ ಸಿಸ್ಟರ್. ಹಾಗೆ ಕೆಳಗಡೆ ನೀವು ಚಿಕ್ಕ ಫೋಟೋದಲ್ಲಿ ಏನು ಕಾಣಿಸ್ತು ದಟ್ ಇಸ್ ಮೈ ಬ್ರದರ್ ಇನ್ ಲಾ. ಆ್ಯಂಡ್ ನೆಕ್ಸ್ಟ್ ಇದೆಲ್ಲ ನನ್ನ ಫ್ರೆಂಡ್ಸ್ ಇದ್ದಾರೆ, ನನ್ನ ತಮ್ಮನ ಫ್ರೆಂಡ್ಸ್ ಕೂಡ ಕೆಲವ್ರು ಬಂದಿದ್ದರು.
ಕೆಲವಷ್ಟು ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆ್ಯಂಡ್ ಐ ಹೋಪ್ ನಿಮಗೆಲ್ಲ ಫೋಟೋಸ್ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ಇದು ಮದುವೆ ಎಲ್ಲ ಮುಗ್ದು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಕೆಲವು ಶಾಸ್ತ್ರಗಳಿರುತ್ತಲ್ಲ, ಸೊ ಆ ಶಾಸ್ತ್ರ ಟೈಮಲ್ಲಿ ತೆಗೆದಂಥ ಕೆಲವು ಪಿಕ್ಚರ್ಸ್. ಐ ಥಿಂಕ್ ಎಲ್ಲರ ಆಲ್ಬಮ್ಗಳಲ್ಲೂ ಈ ಫೋಟೋ ಇದ್ದೇ ಇರುತ್ತೆ ಅಲ್ಲ. ಸೊ ಹುಡುಗಿನ ಕಳ್ಸ್ಕೊಡ್ಬೇಕಾದ್ರೆ ಪೂರ್ತಿ ಫ್ಯಾಮಿಲಿ ಎಷ್ಟು ಎಮೋಷ್ನಲ್ ಆಗಿರ್ತಾರೆ ಆ್ಯಂಡ್ ಈ ಬ್ಯೂಟಿಫುಲ್ ಮೊಮೆಂಟ್ಸ್ನ ಕೂಡ ಫೋಟೋಗ್ರಾಫರ್ಸ್ ಅವರು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿರ್ತಾರೆ. ಆ್ಯಂಡ್ ದಿಸ್ ವಾಸ್ ದ ಲಾಸ್ಟ್ ಪಿಕ್ಚರ್. ಇದ್ರ ಜೊತೆಗೆ ಕೆಲವು ರಿಸೆಪ್ಷನ್ ಪಿಕ್ಚರ್ಸ್ನ ಕೂಡ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನನ್ನ ಮೇಕಪ್ ಮಾಡಿದ್ದು ವಿಜೇತಾ ಆನಂದ್. ಐ ಥಿಂಕ್ ತುಂಬಾ ಫೇಮಸ್ ಮೇಕಪ್ ಆರ್ಟಿಸ್ಟ್ ಆಗಿದ್ರು ಆ ಟೈಮಲ್ಲಿ. ಐ ಮೀನ್ ಈಗ ಕೂಡ ತುಂಬ ಫೇಮಸ್ ಇದ್ದಾರೆ, ಬಟ್ ಈಗ ಸಾಕಷ್ಟು ಮೇಕಪ್ ಆರ್ಟಿಸ್ಟ್ಗಳಿದ್ದಾರೆ. ಬಟ್ ಆವಾಗ ಇವರು ಮತ್ತು ಮಂಜಿತ್ ಅನ್ನೋ ಇಬ್ಬರು ಮೇಕಪ್ ಆರ್ಟಿಸ್ಟ್ ವೆರಿ ಫೇಮಸ್. ಅದರಲ್ಲಿ ನನಗೆ ವಿಜೇತಾ ಆನಂದ್ ಅವ್ರು ತುಂಬಾ ಇಷ್ಟ ಆಗಿದ್ರು, ಹಾಗಾಗಿ ಅವ್ರನ್ನೇ 2 ಟೈಮ್ಗೂ ನಾನು ಬುಕ್ ಮಾಡಿದ್ದೆ. ಇಲ್ಲಿ ನೀವು ನೋಡ್ತಿರೋದು ನಮ್ಮ ಅಮ್ಮನ ಪಿಕ್ಚರ್ಸ್, ನಮ್ಮ ಅಮ್ಮನ ಕೆಲವು ಫೋಟೋಸ್ ಕೂಡ ಇದೆ. ಆ್ಯಂಡ್ ದಿಸ್ ವಾಸ್ ಮೈ ಲುಕ್ ಫಾರ್ ಮೈ ರಿಸೆಪ್ಷನ್. ಇದ್ರ ಜೊತೆಗೆ ಇಲ್ಲಿ ಕೆಲವು ರಿಲೇಟಿವ್ಸ್ ಪಿಕ್ಚರ್ಸ್ ಎಲ್ಲ ಕೂಡ ಇದೆ. ಐ ಥಿಂಕ್ ಇನ್ ಡೀಟೇಲ್ ಆಗಿ ನಾನು ಪೂರ್ತಿ ಏನು ತೋರಿಸ್ತಾ ಇಲ್ಲ, ಬಟ್ ಮೇಲ್ಮೇಲೆ ಯಾವ್ದು ಒಳ್ಳೆ ಫೋಟೋಸ್ ಇದೆಯೋ ಅದನ್ನ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಗೆಸ್ಟ್ ಪಿಕ್ಚರ್ಸ್ ಇದೆ. ಆ್ಯಂಡ್ ದಿಸ್ ವಾಸ್ ಅಗೇನ್ ದ ಲುಕ್. ಇಲ್ಲಿ ನಮ್ಮ ಅಪ್ಪ ಅಮ್ಮನ ಫೋಟೋ ಕೂಡ ಇದೆ. ಹಾಗೆ ಇದು ನಮ್ಮ ಅಮ್ಮನ ಮೋಸ್ಟ್ ಫೇವ್ರೆಟ್ ಫೋಟೋ. ಐ ಥಿಂಕ್ ನಮ್ಮ ಮನೇಲಿ ಒಂದು ದೊಡ್ಡ ಫ್ರೇಮ್ ಕೂಡ ಇದೆ ಈ ಫೋಟೋದು. ಇದಾದಮೇಲೆ ತುಂಬಾ ರ್ಯಾಂಡಮ್ ಆಗಿ ಎಲ್ಲ ಪೇಜಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಗೆಸ್ಟ್ಗಳದ್ದು ಆಲ್ಮೋಸ್ಟ್ ಎಲ್ಲ ಫೋಟೋಸ್ಗೂ ಇದರಲ್ಲೇ ಇದೆ. ರಿಸೆಪ್ಷನ್ ಮುಗ್ದಿದ್ದು ಕೂಡ ತುಂಬಾ ಲೇಟ್ ಆಗಿತ್ತು, ಹಾಗಾಗಿ ನಾವು ರಿಸೆಪ್ಷನ್ ಆದಮೇಲೆ ಯಾವುದೇ ಥರದ ಫೋಟೋಶೂಟ್ ಮಾಡ್ಸೋಕ್ಕೆ ಆಗಿರಲಿಲ್ಲ. ಹಾಗೆ ನನ್ನ ಹಸ್ಬೆಂಡ್ ಕೂಡ ತುಂಬಾ ಲೇಟಾಗಿ ಬಂದಿದ್ರು ರಿಸೆಪ್ಷನ್ ದಿವಸ. ಇದೇ ರೀಸನಿಂದ ನಾವು ಜಾಸ್ತಿ ಪಿಕ್ಚರ್ಸ್ನ ಇಲ್ಲಿ ಕ್ಲಿಕ್ ಮಾಡೋಕ್ಕಾಗಿರಲಿಲ್ಲ. ಅಲ್ಲಿ ನೋಡಿದ್ದು ನನ್ನ ತಮ್ಮನ್ನ, ಹಾಗೆ ಇದು ನನ್ನ ಅಂಕಲ್ ಫ್ಯಾಮ್ಲಿ, ವಾಪಸ್ ಇಲ್ಲಿ ನಾನು ನನ್ನ ಹಸ್ಬೆಂಡ್. ಸೊ ಕೆಲವು ಪಿಕ್ಚರ್ಸ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ. ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಥರ ಅನ್ನಿಸ್ತು, ಹಾಗೆ ಯಾವ ಫೋಟೋ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಕೂಡ. ಆ್ಯಂಡ್ ದಿಸ್ ಇಸ್ ಮೈ ಅಂಕಲ್, ನಮ್ಮ ಮಮ್ಮಿ ತಮ್ಮ ಇವರು. ಇದೇ ವ್ಲಾಗಲ್ಲಿ ಈ ಫೋಟೋಸ್ನ ಕೂಡ ಆ್ಯಡ್ ಮಾಡಿದೆ. ಇದಕ್ಕೆ ಅಂತ ಒಂದು ಸಪ್ರೇಟಾಗಿ ವ್ಲಾಗ್ ಮಾಡೋಷ್ಟು ಇದರಲ್ಲಿ ಕಾಂಟೆಂಟ್ ಇರಲಿಲ್ಲ, ಹಾಗಾಗಿ ಆ್ಯನಿವರ್ಸರಿ ವ್ಲಾಗಲ್ಲೇ ಫೋಟೋಸ್ನ ಕೂಡ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಫೈನಲ್ ಆಗಿ ನನ್ನ ಫ್ಯಾಮಿಲಿ ಪಿಕ್ಚರ್ ಕೂಡ. ಸೊ ನಮ್ಮ ಅಪ್ಪ ಅಮ್ಮ, ನನ್ನ ತಮ್ಮ, ಹಾಗೆ ನಾನು. ಆ್ಯಂಡ್ ತುಂಬ ಜನ ಕೇಳ್ತಾ ಇರ್ತೀರಾ ನಿಮ್ಮ ತಮ್ಮ ಎಲ್ಲಿರೋದು ಅಂತ. ನನ್ನ ತಮ್ಮ ಸದ್ಯಕ್ಕೆ ಇಲ್ಲಿಲ್ಲ, ಅವನು ಹೈಯರ್ ಸ್ಟಡೀಸ್ಗೋಸ್ಕರ ಯುರೋಪ್ ಹೋಗಿದ್ದಾನೆ. ಸೊ ಪ್ರಾಬ್ಲಿ 1 ವರ್ಷ ಆದಮೇಲೆ ಬರ್ತಾನೆ. ಆ್ಯಂಡ್ ಅವಾಗ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ವ್ಲಾಗ್, ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಊಟಕ್ಕೆ ಅಂತ ಆಚೆ ಬಂದಿದ್ದೀನಿ. ಆ್ಯಂಡ್ ಇವತ್ತು ನನ್ನ ಹಸ್ಬೆಂಡ್ ಮನೆಗೆ ಬಂದಿದ್ದು ಕೂಡ ಸಿಕ್ಕಾಬಡೆ ಲೇಟ್ ಆಗಿತ್ತು, ಹಾಗಾಗಿ ಜಾಸ್ತಿ ದೂರ ಎಲ್ಲೂ ಹೋಗೋಕ್ಕೆ ಆಗಿರಲಿಲ್ಲ. ಮನೆ ಹತ್ರ ಇದ್ದಂಥ ಒಂದು ರೆಸ್ಟೋರೆಂಟ್ಗೆ ಈಗ ನಾವು ಬಂದಿರೋದು. ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ಕೋವಿಡ್ ಟೈಮಲ್ಲಿ 1 ವರ್ಷ ಇದೇ ಥರ ಆಗಿತ್ತು. ಅದು ಬಿಟ್ಟರೆ ಪ್ರತಿ ವರ್ಷ ನಾವು ಆ್ಯನಿವರ್ಸರಿ ದಿವಸ ಬೇರೆ ಯಾವುದಾದ್ರು ಜಾಗದಲ್ಲಿ ಇರ್ತಿದ್ವಿ. ಆ್ಯಂಡ್ ಈ ಸಲ ಈಗಾಗಲೇ ನಾನು ಶಾರ್ಟ್ಸ್ಗಳಲ್ಲಿ ಕೂಡ ಹೇಳ್ದಂಗೆ ಕೆಲವು ಪರ್ಸನಲ್ ಕಮಿಟ್ಮೆಂಟ್ಸ್, ಹಾಗೆ ಮದುವೆ ಕೂಡ ಇದೆ, ಹಾಗೆ ವರ್ಕ್ ಕಮಿಟ್ಮೆಂಟ್ಸ್ ಕೂಡ ಇದೆ. ಇದೇ ರೀಸನಿಂದ ನಾವು ಅವೈಲಬಲ್ ಇರಲಿಲ್ಲ ಈ ಟೈಮಲ್ಲಿ. ಆ್ಯಂಡ್ ಈಗಾಗಲೇ ಲಾಸ್ಟ್ ಮಂತ್ ಒಂದು ವೆಕೇಷನ್ ಕೂಡ ಹೋಗಿ ಬಂದ್ವಿ. ಬಟ್ ಸ್ಟಿಲ್ ಆ್ಯನಿವರ್ಸರಿ ಡೇ ಇಸ್ ಆ್ಯನಿವರ್ಸರಿ ಡೇ ಅಲ್ಲ. ಸೊ ಅವತ್ತು ಎಲ್ಲೂ ಹೋಗೋಕ್ಕೆ ಆಗಲಿಲ್ಲ ಅನ್ನೋ ಸ್ವಲ್ಪ ಬೇಜಾರಿತ್ತು, ಬಟ್ ಸ್ವಲ್ಪ ಖುಷಿ ಕೂಡ ಆಯಿತು. ಯಾಕೆಂದರೆ ಇದೇ ಮೊದಲನೇ ಸಲ ಆ್ಯನಿವರ್ಸರಿ ದಿವಸ ನನ್ನ ಹಸ್ಬೆಂಡ್ಗೆ ಅವ್ರಿಗೆ ಇಷ್ಟ ಆಗೋವಂಥ ಡಿಶಸ್ನೆಲ್ಲ ನಾನು ಕುಕ್ ಮಾಡಿದ್ದೆ. ಸೊ ದ್ಯಾಟ್ ವಾಸ್ ಒನ್ ಥಿಂಗ್ ದಟ್ ಐ ರಿಯಲಿ ಲೈಕ್. ಆ್ಯಂಡ್ ನಾವಿವತ್ತು ಬಂದಿರೋ ಈ ಹೋಟೆಲ್ ಹೆಸರು ಸೋಡಾ ಫ್ಯಾಕ್ಟ್ರಿ ಅಂತ. ನಮ್ಮ ಮನೆಗೆ ಸ್ವಲ್ಪ ಹತ್ತಿರದಲ್ಲೇ ಇದೆ. ಆ್ಯಂಡ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕಡೆ ಇರೋರಿಗೆ ಐ ಥಿಂಕ್ ದಿಸ್ ಇಸ್ ಅ ವೆಲ್ ನೋನ್ ಪ್ಲೇಸ್. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ರೆಸ್ಟೋರೆಂಟ್ಸ್ ಈ ಸೈಡಲ್ಲಿ ಇರೋದ್ರಲ್ಲಿ. ಇಲ್ಲಿ ಹೋಟೆಲ್ಗೆ ಬಂದಾಗಲೇ ಆಲ್ಮೋಸ್ಟ್ ರಾತ್ರಿ 9:15 ಹತ್ತಿರ ಆಗೋಗಿತ್ತು. ಸ್ವಲ್ಪ ಲೇಟಾಗೇ ಬಂದಿದ್ವಿ. ಹಸ್ಬೆಂಡ್ ಕೂಡ ಮನೆಗೆ ಲೇಟಾಗಿ ಬಂದಿದ್ರು, ಆಗಲೇ ಹೇಳ್ದಂಗೆ. ಇಲ್ಲಿ ಬಂದು ಡಿನ್ನರ್ನ ಮುಗಿಸ್ತಾ ಇದ್ದೀವಿ. ಆ್ಯಂಡ್ ವೆರಿ ವೆರಿ ಸಿಂಪಲ್ ಡೇ ಅಂತ ಹೇಳ್ಬೋದು. ತುಂಬಾ ವಾವ್ ಅನ್ನೋ ಸೆಲೆಬ್ರೇಷನ್ ಅಂತೂ ಖಂಡಿತವಾಗ್ಲೂ ಏನೂ ಇರಲಿಲ್ಲ. ಬಟ್ ಇದ್ದಿದ್ದಂಥ ಟೈಮಲ್ಲಿ, ನಮಗೆ ಸಿಕ್ತಂಥ ಟೈಮಲ್ಲಿ ನಮ್ಮ ಕೈಲಿ ಏನಾಗುತ್ತೋ ಅಷ್ಟು ಮಾತ್ರ ಮಾಡಿದ್ದೀವಿ. ಆ್ಯಂಡ್ ದಿಸ್ ಇಸ್ ಹೌ ಅ ಡೇ ವಾಸ್. ತುಂಬ ಜನ ಈ ಲಾಂಗ್ ವಿಡಿಯೋನ ಕೂಡ ಶೇರ್ ಮಾಡಿ ಅಂತ ಹೇಳಿದ್ರಿ, ಅದೇ ರೀಸನಿಂದ ನಿಮ್ಗಳ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇದಾಗಿತ್ತು ನನ್ನ ಆ್ಯನಿವರ್ಸರಿ ವ್ಲಾಗ್. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋಸ್ ಇಷ್ಟ ಆದಲ್ಲಿ ಮರಿದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಕಸಿನ್ ವೆಡ್ಡಿಂಗ್, ಹಾಗೆ ನನ್ನ ಪೂರ್ತಿ ಫ್ಯಾಮಿಲಿನ ಕೂಡ ನಿಮ್ಮ ಜೊತೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ತುಂಬ ಜನ ನನ್ನ ಅತ್ತೆ ಮಾವನ್ನ ಕೂಡ ತೋರಿಸಿ ಅಂತ ಹೇಳಿದ್ದೀರಾ. ಸೊ ಆ ವ್ಲಾಗಲ್ಲಿ ಖಂಡಿತವಾಗ್ಲೂ ಅವ್ರನ್ನ ಕೂಡ ತೋರಿಸ್ತೀನಿ. ಸೊ ಮರಿದೇ ನೆಕ್ಸ್ಟ್ ವ್ಲಾಗ್ಸ್ನ ಚೆಕ್ ಮಾಡಿ. ಐ ಥಿಂಕ್ ಇದಾದಮೇಲೆ ಯಾವುದೇ ಥರದ ಗ್ಯಾಪ್ ಕೊಡೋಲ್ಲ, ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಆದಷ್ಟು ರೆಗ್ಯುಲರ್ ಆಗಿ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತೀನಿ. ಹಾಗೆ ಇವತ್ತಿನ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ವಿಡಿಯೋಸ್ ಯಾವ ಥರ ಬರ್ತಾ ಇದೆ, ಹಾಗೆ ನಿಮಗೆ ಯಾವ ಥರ ಅನ್ನಿಸ್ತಾ ಇದೆ, ನಿಮ್ಮ ಫೀಡ್ಬ್ಯಾಕ್ಸ್ನ ಕೂಡ ತಿಳಿಸಿ. ಐ ವುಡ್ ಲವ್ ಟು ರೀಡ್ ಯೋರ್ ಫೀಡ್ಬ್ಯಾಕ್ಸ್. ಸೊ ನಿಮ್ಮ ಫೀಡ್ಬ್ಯಾಕ್ಸ್ನ ಓದೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಶೇರ್ ಯೋರ್ ಫೀಡ್ಬ್ಯಾಕ್ಸ್ ಇನ್ ದ ಕಾಮೆಂಟ್ ಸೆಕ್ಷನ್. ಹಾಗೆ ನಾನು ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋಸ್ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಡೋಂಟ್ ಫರ್ಗೆಟ್ ಟು ಚೆಕ್ ದೆಮ್ ಔಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.